ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಂಇಎಸ್ ಕಾರ್ಯಕರ್ತರು ಹೈಡ್ರಾಮಾವನ್ನೇ ಮಾಡಿಬಿಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಧರಣಿಯನ್ನ ನಡೆಸಿದ್ದಾರೆ ಎಂಇಎಸ್ನ ಕಾರ್ಯಕರ್ತರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಈ ಹೈಡ್ರಾಮಾ ನಡೆದಿರುವಂಥದ್ದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿಗೆ ಮಹಾರಾಷ್ಟ್ರಕ್ಕೆ ಅಂತೇಳಿ ಇವರು ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇದ್ದವರನ್ನ ಪೊಲೀಸರು ತಡೀತಾರೆ. ವಾಹನ ತಡೆದಿದ್ದಕ್ಕೋಸ್ಕರ ಆ ಕ್ರಮವನ್ನು ಖಂಡಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಂಇಎಸ್ನವರು ಪ್ರತಿಭಟನೆ ಹೈಡ್ರಾಮಾ ಮಾಡಿರುವಂಥದ್ದು. ನಮ್ಮ ಕರ್ನಾಟಕದ ಪೊಲೀಸರೇನು ಸುಮ್ಮನೆ ತಡೆದಿಲ್ಲ, ಅದರ ಅವಶ್ಯಕತೆಯೂ ಅವ್ರಿಗಿರಲಿಲ್ಲ. ಆದರೆ ಮಹಾರಾಷ್ಟ್ರ ಪೊಲೀಸರು ಒಂದು ಸೂಚನೆಯನ್ನು ಕೊಡ್ತಾರೆ, ಎಂಇಎಸ್ ಕಾರ್ಯಕರ್ತರು ಈ ಥರ ಬರ್ತಾ ಇದ್ದಾರೆ, ದಯವಿಟ್ಟು ಅವರನ್ನು ಅಲ್ಲೇ ತಡೀರಿ ಅಂತೇಳಿ. ಅದಕ್ಕೋಸ್ಕರ ಇಲ್ಲಿ ಪೊಲೀಸರು ಅವರನ್ನು ತಡೀತಾರೆ, ಆ ಕ್ರಮ ಕೈಗೊಳ್ತಾರೆ. ಅದಕ್ಕೆ ಇವರು ಹೈಡ್ರಾಮಾವನ್ನು ಮಾಡಿರುವಂಥದ್ದು. ಕೊಲ್ಲಾಪುರ ಪ್ರವಾಸದಲ್ಲಿ ಗೃಹ ಸಚಿವ ಅಮಿತ್ ಶಾ ಇರ್ತಾರೆ, ಅವರನ್ನು ಭೇಟಿ ಮಾಡೋದಕ್ಕೆ ಅಂತೇಳಿ ಎಂಇಎಸ್ ಕಾರ್ಯಕರ್ತರು ಮುಂದಾಗಿರ್ತಾರೆ. ಆದರೆ ಇದು ಸೆಕ್ಯೂರಿಟಿ ಕನ್ಸರ್ನ್ ಇರುವಂತಹ ವಿಚಾರ. ಹೀಗಾಗಿ ಭದ್ರತಾ ಕಾರಣಕ್ಕೋಸ್ಕರ ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ಪೊಲೀಸರಿಗೆ ಈ ಒಂದು ಮನವಿಯನ್ನು ಮಾಡ್ತಾರೆ, ಈ ಥರ ಬರ್ತಾ ಇದ್ದಾರೆ, ದಯವಿಟ್ಟು ಅವರನ್ನು ಅಲ್ಲೇ ತಡೀರಿ ಅಂಥೇಳಿ. ಹಾಗಾಗಿ ಕರ್ನಾಟಕ ಪೊಲೀಸರು ಕ್ರಮವನ್ನು ಕೈಗೊಳ್ಳುವಂಥದ್ದು. ಹತ್ತರಗಿ ಟೋಲ್ ಪ್ರದೇಶದಲ್ಲಿ ಈ ಕಾರಣಕ್ಕೋಸ್ಕರ ಕೆಲಕಾಲ ಉದ್ವಿಗ್ನದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಎಂಇಎಸ್ ಪುಂಡಾಟಿಕೆಯನ್ನು ನಾವೆಲ್ಲರೂ ನೋಡ್ತಾನೆ ಇರ್ತೀವಿ. ಪದೇ 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 ಬೆಳಗಾವಿಯ ಪ್ರದೇಶದಲ್ಲಿ ಎಂಇಎಸ್ ಪುಂಡಾಟಿಕೆಯನ್ನು ಮಾಡ್ತಾನೆ ಇರುತ್ತೆ. ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೊಲ್ಲಾಪುರ ಪ್ರವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಏಕಾಏಕಿ ನಾವು ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ಕೊಲ್ಲಾಪುರಕ್ಕೆ ಹೋಗೋದಕ್ಕೆ ಮುಂದಾಗ್ತಾರೆ ಎಂಇಎಸ್ನ ಕಾರ್ಯಕರ್ತರು. ಈ ಥರ ಒಂದು ಪ್ರಿಯರ್ ನೋಟಿಸ್ ಇಲ್ಲದೆ, ಪರ್ಮಿಷನ್ ಇಲ್ಲದೆ, ಹಾಗೆ ಯಾವಾಗಂದರೆ ಅವಾಗ ಹೋಗಿ ಎಲ್ಲಂದರೆ ಅಲ್ಲಿ ಹೋಗಿ ಭೇಟಿ ಮಾಡೋದಕ್ಕಾಗಲ್ವಲ್ಲ. ಹಾಗಾಗಿ ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡುವಂಥದ್ದು, ಈ ಥರ ಎಂಇಎಸ್ ಕಾರ್ಯಕರ್ತರು ಬರ್ತಿದ್ದಾರೆ, ಅವರನ್ನು ತಡೀರಿ ಅಂತ. ಹಾಗೆ ತಡೆದವಾಗ ಆಗಿರುವ ಹೈಡ್ರಾಮಾ ಇದು.